ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ಡಿಕೆಶಿ ಬಣ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕಿ ನಯನಾ ಮೋಟಮ್ಮ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಅವರಿಗೆ 140 ಶಾಸಕರ ಬೆಂಬಲ ಇದೆ. ಡಿಕೆಶಿ ಸಿಎಂ ಆಗಬೇಕು ಅಂತ ಚರ್ಚೆ ಮಾಡಿದ್ದು ಸತ್ಯ ಅಂತ ಅವರು ಹೇಳಿದ್ದಾರೆ. ಬಜೆಟ್ ಹಾಗೂ ರಾಜಕೀಯ ವರ್ತಮಾನ ಈ ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಶಾಸಕರಿಂದಷ್ಟೇ ಸಿಎಂ ಆಯ್ಕೆ ಅಂತೇನೂ ಇಲ್ಲ ಅಂತ ಶಾಸಕಿ ನಯನಾ ಮೋಟಮ್ಮ ಶಾಕಿಂಗ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಿನ್ನೆ ಒಂದು ಡಿನ್ನರ್ ಮೀಟಿಂಗ್ ನಡೆಯಿತು. ಡಿಕೆಶಿ ಬಣದ ಶಾಸಕರು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ಇದು ಸಾಕಷ್ಟು ಚರ್ಚೆಗೆ ಅಥವಾ ಕುತೂಹಲಕ್ಕೆ ಕಾರಣವಾಗಿದೆ. ಇದರ ಬಗ್ಗೆ ಶಾಸಕಿ ನಯನಾ ಮೋಟಮ್ಮ ಶಾಕಿಂಗ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆಶಿ ಅವರಿಗೆ 140 ಶಾಸಕರ ಬೆಂಬಲ ಇದೆ. ಡಿಕೆಶಿ ಸಿಎಂ ಆಗಬೇಕು ಅಂತ ಚರ್ಚೆ ಮಾಡಿದ್ದು ಸತ್ಯ. ಬಜೆಟ್ ರಾಜಕೀಯ ವರ್ತಮಾನ ಎಲ್ಲದರ ಬಗ್ಗೆ ಚರ್ಚೆ ಆಗಿದೆ. ಶಾಸಕರಿಂದಷ್ಟೇ ಸಿಎಂ ಆಯ್ಕೆ ಅಂತೇನೂ ಇಲ್ಲ ಅಂತ ಶಾಸಕಿ ನಯನಾ ಮೋಟಮ್ಮ ರಿಯಾಕ್ಟ್ ಮಾಡಿದ್ದಾರೆ. ಹಾಗೆ ಆಗುತ್ತಲ್ಲ ಅಲ್ಲ ಅವ್ರು ಹೇಳಿದ್ದು ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಆಗಿ ಎಲ್ಲರೂ ಕೂಡ ಒಂದು ಗೊಂದಲ ಇರೋದು ನಿಜ. ನಮ್ಮಲ್ಲಿ ಕ್ಲಿಯರ್ ಆಗಿಬಿಟ್ರೆ ಒಂದು ಅನುಕೂಲ ಆಗುತ್ತೆ ಪಕ್ಷ ಮತ್ತು ಸರ್ಕಾರಕ್ಕೆ ಅಂತ ಎಲ್ಲ ರೀತಿ ಚರ್ಚೆ ಮಾಡಿದ್ರು. ಬರೀ ಗೊಂದಲದ ಬಗ್ಗೆ ಅಲ್ಲ, ಬಜೆಟ್ ಬಗ್ಗೆನೂ ಚರ್ಚೆ ಮಾಡಿದ್ರು, ನಮ್ಮ ಕ್ಷೇತ್ರಗಳ ಬಗ್ಗೆನೂ ಚರ್ಚೆ ಮಾಡಿದ್ವು, ರಾಜಕೀಯ ವರ್ತಮಾನಗಳ ಬಗ್ಗೆನೂ ಚರ್ಚೆ ಮಾಡಿದ್ವು. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋ ಒತ್ತಡ ಜಾಸ್ತಿ ಆಗ್ತಾ ಇದೆ. ಇದು ಒತ್ತಡದ ಭಾಗನಾ ಅಥವಾ ಏನಿಲ್ವಾ? ಇದು ಪಾರ್ಟಿಗೂ ಅದು ಅವರು ಸರ್ದು ಸಿ ಎಮ್ ಆಗುವಂಥದ್ದು ಅದಕ್ಕೇನು ಸಂಬಂಧ ಇಲ್ಲ. ಬಟ್ ಡಿಸ್ಕಷನ್ ಆಗಿದ್ದು ಮಾತ್ರ ಸತ್ಯ. ನಿಮ್ಮ ಅಭಿಲಾಷೆ ಏನು ಮೇಡಮ್? ನಾನು ಇದು ಸುಮಾರು ಬಾರಿ ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಡಿ ಕೆ ಶಿವಕುಮಾರ್ ಸರ್ ನನಗೆ ರಾಜಕೀಯದಲ್ಲಿ ಬೆಳೆಸಿದವರು, ನನಗೆ ಟಿಕೆಟ್ ಕೊಡಿಸಿದವರು, ನನ್ನ ರಾಜಕೀಯ ಗುರುಗಳು. ಅವ್ರು ಸಿ ಎಮ್ ಆದರೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ. ಸಂದರ್ಭ ಬಂದರೆ ಖಂಡಿತ ಹೋಗ್ತೀವಿ. ಅದನ್ನೇ ಹೇಳ್ತಾ ಇದ್ದೀನಲ್ಲ, ಆ ಥರ ಒಂದು ಸಂದರ್ಭ ಬಂದರೆ ಖಂಡಿತ ಹೋಗ್ತೀವಿ. ಅಲ್ಲ, ಎಲ್ಲ ಎಮ್ ಎಲ್ ಎಗಳು ಸೇರಿದ್ರು. ಸೊ ರಾಜಕೀಯ ಚರ್ಚೆ ಸಾಮಾನ್ಯವಾಗಿ ಆಗೇ ಆಗುತ್ತಲ್ಲ. ಅಲ್ಲ ಅವ್ರು ಹೇಳಿದ್ದು ಯಾಕಂದ್ರೆ ಸತೀಶ್ ಜಾರಕಿಹೊಳಿ